ಯಾವ ಬಣ ಬಿಜೆಪಿದವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದು ಹೇಳಿ ಫಸ್ಟು. ಬಿಜೆಪಿದು ಯಾವ ಬಣ ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಿ ಅದು ನನಗೆ ಕ್ಲಾರಿಟಿ ಕೊಡಿ. ವಕ್ಫ್ದು ಒಂದು ಬಣ ಮಾಡ್ತಾರೆ ಅಂತ ಹೇಳಿದ್ರು, ಮಾಡಿಲ್ಲ. ಇನ್ನು ಒಂದು ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತೂ ಮಾಡಿಲ್ಲ. ಈಗ ಉದಯಗಿರಿ ಬಗ್ಗೆನೂ ಮಾಡ್ತಾ ಇದ್ದಾರೆ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದರೆ ನಾವು ಹೇಳ್ಬೋದು. ಯಾವುದು ಸರ್? ಇಲ್ಲ, ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದರೆ ಅದ್ರ ತಕ್ಕಂಗೆ ಸೆಕ್ಷನ್ ಹಾಕಿರ್ಬೋದು. ಆಮೇಲೆ ಬಿಜೆಪಿಯವರು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇರೋದೇನಕ್ಕೆ, ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ. ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಇವ್ರದ್ದು ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಇರೋದು. ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದರೆ ಹೋಗ್ಬಾರ್ದಲ್ಲ ಅಷ್ಟೇ. ಏನು ಅವೇರ್ನೆಸ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಅವೇರ್ನೆಸ್ ಮಾಡಿದ ಯಾವುದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿ ಜೆ ಪಿ ಏನಾದರೂ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೂ. ಯಾವ ಬಣ ಬಿಜೆಪಿದವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದು ಹೇಳಿ ಫಸ್ಟು. ಬಿಜೆಪಿದು ಯಾವ ಬಣ ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಿ ಅದು ನನಗೆ ಕ್ಲಾರಿಟಿ ಕೊಡಿ. ವಕ್ಫ್ದು ಒಂದು ಬಣ ಮಾಡ್ತಾರೆ ಅಂತ ಹೇಳಿದ್ರು, ಮಾಡಿಲ್ಲ. ಇನ್ನು ಒಂದು ಯಾವುದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀನಿ ಅಂತೂ ಮಾಡಿಲ್ಲ. ಈಗ ಉದಯಗಿರಿ ಬಗ್ಗೆನೂ ಮಾಡ್ತಾ ಇದ್ದಾರೆ ಅಂತ ಯಾವ್ದು ಬಣದ ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದರೆ ನಾವು ಹೇಳ್ಬೋದು. ಯಾವುದು ಸರ್? ಇಲ್ಲ, ಅದು ಅಧಿಕೃತ ಬಿಜೆಪಿನ ಅನಧಿಕೃತ ಬಿಜೆಪಿನ ಗೊತ್ತಾದರೆ ಅದ್ರ ತಕ್ಕಂಗೆ ಸೆಕ್ಷನ್ ಹಾಕಿರ್ಬೋದು. ಆಮೇಲೆ ಬಿಜೆಪಿಯವರು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ಅಲ್ಲಿ ಹೋಗ್ತಾ ಇರೋದೇನಕ್ಕೆ, ಅಲ್ಲಿ ಈಗ ಎಲ್ಲ ಆದಮೇಲೆ ಹೋಗ್ತಾ ಇರೋದೇನಕ್ಕೆ. ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ. ಇವ್ರದ್ದು ಉದ್ದೇಶ ಏನಿದೆ? ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಇರೋದು. ಕಾನೂನು ಪಾಲನೆ ಮಾಡೋಕ್ಕೇನಿದೆ ಅವರಿಗೆ? ಸೆಕ್ಷನ್ 144 ಇದೆ ಅಂದರೆ ಹೋಗ್ಬಾರ್ದಲ್ಲ ಅಷ್ಟೇ. ಏನು ಅವೇರ್ನೆಸ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಅವೇರ್ನೆಸ್ ಮಾಡಿದ ಯಾವುದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿ ಜೆ ಪಿ ಏನಾದರೂ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ. ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.